ವೆಲ್ಕಮ್ ಟು ಅವರ್ ಚಾನಲ್. ಅವ್ರ ಚಾನಲ್ ಮಾಡಿ ಅವ್ರ ಯೂಟ್ಯೂಬ್ ಚಾನಲ್ ನಾವು ವ್ಲಾಗ್ಸ್ ಮಾಡ್ತೀವಿ. ಇನ್ಮೇಲೆ ನೋಡ್ತಾ ಇರಿ ಯಾವಾಗ ಇವಳು ನಯನ, ಇವಳು ಶ್ಯಾಮಲ, ಯಶಸ್ವಿನಿ, ಇವಳು ಯಶಸ್ವಿನಿ KS ಆದರೆ ಅವಳಲ್ಲ. ಓಕೆ ಓಕೆ ಫ್ರೆಂಡ್ಸ್, ನಮ್ಮನ್ನು ಅವಾಗ ನೋಡ್ತಾ ಇರಿ. ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶಸ್ವಿ. ಓಕೆ, ಇವತ್ತು ನಾವು AICT ಪಾಯಿಂಟ್ಸ್ ಅಂತ ಕಾಲೇಜಿಂದ ನಾವು ಮಾಡಬೇಕು. ಸೊ ಅಲ್ಲಿಗೆ ಅಂತ ಅಂದ್ಬಿಟ್ಟು ಬ್ಲೈಂಡ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಮತ್ತು ಹಾಗೆ ಓಕೆ, ನಾವು AICT ಪಾಯಿಂಟ್ಸ್ ಅಂತ ಅಂದ್ಬಿಟ್ಟು ಕಾಲೇಜಿಂದ, ಮಲ್ನಾಡ್ ಕಾಲೇಜಿಂದ ಎಲ್ಲರೂ ನಮ್ಮ ಬೆಟಾಲಿಯನ್ಸ್ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗ್ತಿರೋದು ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್, ಬ್ಲೈಂಡ್ ಸ್ಕೂಲ್, ಹಾಗೆ ಆರ್ಫನೇಜ್ಗೆ. ನಾನು ಒಬ್ಬೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ, ಬಿಕಾಸ್ ನಾವು ಫಸ್ಟ್ ಇಯರಿಂದನೂ ಒಂದೇ ಗ್ರೂಪಲ್ಲಿ ಇರೋದು. ಸೊ ಇದೇ ಲಾಸ್ಟ್ ಇಯರ್ ಆಗಿರೋದ್ರಿಂದ ಎಲ್ಲರೂ ಶಫಲ್ ಆಗ್ತೀವಿ. ಸೊ ದಿಸ್ ವಿಲ್ ಬಿ ಮೈ ಎಂಟೈರ್ ಗ್ರೂಪ್ಸ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ಸಿಂಚನಾ. 4 years ಮುಗೀತು, ಹೆಂಗೆ ಮುಗೀತು ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಕ್ರಿಯೇಟ್ ಮೆಮೊರೀಸ್. So this is Sinchana, the main, KP family. ಆಮೇಲೆ ಬರ್ತೀನಿ. This is Tanmay ಅಂತ. ಕ್ರಿಯೇಟ್ ಮೆಮೊರೀಸ್ ಇರುತ್ತೆ ಇದು ಲಾಸ್ಟ್ ಫಾರ್. ನಾನೇ ಹೇಳಿದೆ ಡೈಲಾಗ್, ಬೇರೆ ಡೈಲಾಗ್ ಹೇಳಿ ಪ್ಲೀಸ್. ಒಂದು ಸಾಂಗ್ ಹೇಳ ಗೈಸ್. ಸವಿ ಸವಿ ನೆನಪು ಸಾವಿರ ಅಷ್ಟೇನಾ? ಸೊ 10 years friendship. 10 years friendship. 10 years friendship. ತುಂಬಾ ಜಗಳಾಡಿದೀವಿ. ನಾವು ಮಧ್ಯಕ್ಕೂ ಹೋಗಿದ್ದೀವಿ. ಎಸ್ಪೆಷಲಿ ಇವಳಿಂದಾನೆ ಅರ್ಧ ಹಾಳಾಗಿರೋದು. ಇಲ್ಲ ನಾನು ತುಂಬಾ ಒಳ್ಳೆ ನೋಡಿಲ್ಲಿ ಪಂಪ್ಕಿನ್ ಮುಖ ತೋರಿಸಿಲ್ಲಿ. ಸೊ ಇವಳು ಬಂದು ರಕ್ಷಿತಾ ಅಂತ, ತಿಪ್ಟೂರ್ ಅವಳು. ಅಷ್ಟೇ ಮಧ್ಯದಲ್ಲಿ ಬಂದು ಜಾಯ್ನ್ ಆಗಿದ್ದವಳು ನಮ್ಮ ಥರ್ಡ್ ಸೆಮಲ್ಲಿ ಬಂದಿರೋದು. ಇದು ಬಂದು ಐಶ್ವರ್ಯ ರೈ ಅಲ್ಲ, ಐಶ್ವರ್ಯ HS. ಅದು HS ಅಲ್ಲ, HS. ಒಂದು ಐಶ್ವರ್ಯ ರೈದು ಬೆಸ್ಟ್ ಫ್ರೆಂಡು. ನನ್ನ ಮುಖ ನೋಡ್ಬೇಕಾಗಿದೆ ನನಗೆ. ಅಲ್ಲ, ಟಾಪರ್ ಇವಳೆ, ಈ ಸೆಮ್ ಟಾಪರ್ ಇವಳೆ. ಟೀಚರ್ಸ್ ಜೊತೆ ಓಡಾಡ್ತಿರ್ತಾಳೆ. ಫ್ರೆಂಡ್ಸ್ ಅಂತಾನೆ ಇಲ್ಲ ಇವಳಿಗೆ ಕಾಲೇಜಲ್ಲಿ. ಟೀಚರ್ಸ್ ಫ್ರೆಂಡ್ಶಿಪ್. ಸೊ ದಿಸ್ ಇಸ್ ನಯನ ಗೈಸ್. ಹಾಯ್. ಸರಿ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಿಸ್ ಇಸ್ ರಾಜೇ. ಸೊ ನಾವು ಅವತ್ತಿನ ದಿನ ಫಸ್ಟ್ ವಿಸಿಟ್ ಮಾಡಿದ್ದು ಉರ್ದು ಶಾಲೆಗೆ. ಅದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಆದರೆ ನಮಗದು ಫೀಲ್ ಆಗಿದ್ದು ಪ್ರೈವೇಟ್ ಸ್ಕೂಲ್ ಥರನೇ. ಈಗಿನ ಕಾಲದಲ್ಲಿ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದರೆ ಸ್ವಲ್ಪ ಹಿಂಜರಗ್ತೀವಿ. ಬಟ್ ಈ ಕಾಲದಲ್ಲಿ ಹೆಲ್ಪ್ ಮಾಡ್ತಾರೆ ಅನ್ನೋದನ್ನ ಇವ್ರು ನಮಗೆ ತೋರಿಸ್ಕೊಟ್ರು. ಅಲ್ಲಿನ ಮಕ್ಕಳಿಗೆ ಬೇಕಾಗಿರೋ ಶೆಲ್ಟರ್ನ ಎಲ್ಲನೂ ಪ್ರೊವೈಡ್ ಮಾಡ್ತಾಯಿದ್ರು ಈ ವ್ಯಕ್ತಿಗಳು. ಲೈಕ್ ಬುಕ್ಸ್, ಯೂನಿಫಾರ್ಮ್ಸ್, ಬ್ಯಾಗ್ಸ್, ಗ್ರೀನ್ ಬೋರ್ಡ್ಸ್, TV, ಈ ಥರ ತುಂಬಾ ಅವರು ಹೆಲ್ಪ್ ಮಾಡಿದರು. ಇವರೆಲ್ಲರೊಟ್ಟಿಗೂ ನಾವು ಬರ್ತಿದ್ದು ಒಂದು ಒಳ್ಳೆ ಮೊಮೆಂಟ್ ಅಂತಲೇ ಹೇಳ್ಬೋದು. ನಾವು ನೆಕ್ಸ್ಟ್ ವಿಸಿಟ್ ಮಾಡಿದ ಪ್ಲೇಸ್ ಬಂದ್ಬಿಟ್ಟು ವೃದ್ಧಾಶ್ರಮ. ನಾನು ಚಿಕ್ಕದ್ರಿಂದ ಅಜ್ಜಿ ತಾತನ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಆ ಪ್ಲೇಸ್ ನನಗೆ ಫೇವ್ರೇಟ್ ಅಂತಲೇ ಅನ್ನಿಸ್ತು. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ, ನನ್ನ ಹೆಸರು ಬಂದು ಯಶಸ್ವಿನಿ ಅಂತ ಅಂದ್ಬಿಟ್ಟು. ತಂದೆ ತಾಯಿ ಆದವರು ನಮ್ಮನ್ನ ಚಿಕ್ಕದ್ರಿಂದನೂ ಒಂಚೂರು ಗಾಯ ಆಗ್ದಂಗೆ ಬೆಳೆಸಿರ್ತಾರೆ. ಹಾಗೆ ನಾವು ದೊಡ್ಡವರಾದಮೇಲೆ ನಾವು ಅವ್ರನ್ನ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಆದರೆ ಅಪ್ಪ ಅಮ್ಮಂದಿರನ್ನ ನೋಡ್ಕೊಳ್ಳೋದು ಬಿಟ್ಟು ಅವ್ರನ್ನ ವೃದ್ಧಾಶ್ರಮಕ್ಕೆ ತಗೊಬಂದು ಸೇರಿಸ್ಬಿಡ್ತಾರೆ. ಬಟ್ ನಾವೆಲ್ಲ ನಮ್ಮ ಅಜ್ಜಿ ತಾತನ ಜೊತೆ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವೋ ಹಾಗೆ ಅವ್ರನ್ನ ನಾವು ಅಜ್ಜಿ ತಾತ ಅಂದ್ಕೊಂಡು ನಾವು ಅವ್ರ ಜೊತೆ ಬೆರೆತು, ಅವರು ನಮ್ಮನ್ನ ಮೊಮ್ಮಕ್ಕಳು ಅಂದ್ಕೊಂಡು ನಮ್ಮ ಜೊತೆ ಅವರು ಬೆರೆತರು. ಅವ್ರ ಮುಖದಲ್ಲಿ ಖುಷಿ ನೋಡಬೇಕು ಅಂತ ನಾವು ಅವರಿಗೆ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ವಿ. ನಾವು ಅವ್ರಿಗೆ ಹಾಡು ಹೇಳಿಸಿದ್ವಿ, ಡ್ಯಾನ್ಸ್ ಮಾಡಿಸಿದ್ವಿ, ನಾವು ಡ್ಯಾನ್ಸ್ ಮಾಡಿ, ನಾವು ಹಾಡು ಹೇಳಿ ಅವ್ರಿಗೆ ಇಷ್ಟ ಆದಂಥ ಗೇಮ್ಸ್ ಎಲ್ಲ ಆಡಿಸಿದ್ವಿ. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕಾಣದಂತೆ ಮಾಯವಾದನು, ಕಾಣದಂತೆ ಮಾಯವಾದನು. ನಮ್ಮ ಶಿವ
ಕಂಡನು. ನೋಡಿದಾಗ ಸರ್ವೆ ಮಾಡಿದಾಗ ಅವಾಗ ಹೇಳಿದ್ರು ಕೌನ್ಸಿಲಿಂಗ್ ಮಾಡಿದಾಗ ಎಲ್ಲರ BP ಶುಗರು ನಾರ್ಮಲ್ ಆಗಿದೆ ಮೇಡಮ್ ಅಂತ. ಯಾಕೆ ಅಂದರೆ ಎಲ್ಲ ಯೋಚನೆಗಳನ್ನು ಬಿಟ್ಟು ನಿಮ್ಮ ಮನಸ್ಸು ನಮ್ಮ ಜೊತೆ ಇತ್ತು, ನಮ್ಮೊಂದಿಗೆ ಇದ್ರಿ ನೀವು. ಒಬ್ಬರ ದೇವತೆ ಹೋಲ್ಕ ನೀವಿರೋದು ಒಬ್ಬರ ದೇವತೆ ಮುಂದೆ ಶರೀರ ಕಾಣಿಸುತ್ತೆ, ಪ್ರಾಣ ಕಾಣಿಸುತ್ತೆ. ಚಿಕ್ಕ ಮಕ್ಕಳಾದ ನಾವು ದೊಡ್ಡವರಿಂದ ತುಂಬಾ ಕಲಿತೀವಿ, ಹಾಗೆ ನಮ್ಮಿಂದನೂ ದೊಡ್ಡವರು ಕಲಿತಾರೆ. ಅವ್ರಿಗೂ ತುಂಬ ಪ್ರಶ್ನೆಗಳಿದ್ದು ಫೋನ್ಪೇ ಹೇಗೆ ವರ್ಕ್ ಮಾಡೋದು ಅಂತೆಲ್ಲ ಕೇಳ್ತಿದ್ರು. ಎಲ್ಲನೂ ಹೇಳ್ಕೊಟ್ಟು ಅವ್ರಿಗೆ ಏನೆಲ್ಲ ಹೆಲ್ಪ್ ಬೇಕು ನಾವು ಮಾಡಿಕೊಡೋಕ್ಕೆ ನಾವು ಮುಂದೆ ಹೋದ್ವಿ. ಈ ತಾತ ಬಗ್ಗೆ ನಾನು ಹೇಳಲೇಬೇಕು. ನಾನು ಹಿಂದೆ ಹೋಗ್ತಾ ನೋಡ್ದೇ ಅವರಿಗೆ ಎಡವ್ಬಿಟ್ಟೆ. ನನಗೆ ಅವರೊಟ್ಟಿಗೆ ಮಾತಾಡ್ತಾ ಸಖತ್ ಖುಷಿ ಆಯಿತು. ನನ್ನ ನೋಡಿದ ತಕ್ಷಣ ಯಾಕೋ ಏನೋ ಗೊತ್ತಿಲ್ಲ, ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅವರಿಗೆ. ಯಾಕೆ ಅಂತಲೂ ಕೇಳಿದೆ. ಅವರಂದ್ರು ಆನಂದ ಬಾಷ್ಪ ಮಗಳೇ ಅಂತ. ಎಷ್ಟು ಖುಷಿ ಆಯಿತು ನನಗೆ ಅಂತ ಅಂದರೆ, ಈ ತಾತನ ಹೆಸರು ಬಂದ್ಬಿಟ್ಟು ಮಂಜೇಗೌಡ ಅಂತ ಅಂದ್ಬಿಟ್ಟು. ಆನಂದ ಬಾಷ್ಪ ಅಳ್ಬೇಡಿ. ನನ್ನ ಫ್ರೆಂಡ್ಸ್ ಅಂತೂ ಅಜ್ಜಿ ತಾತಂದಿರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವರು ಚಿಕ್ಕ ಮಕ್ಳ ಥರನೇ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ರು. ಅವ್ರು ನಮಗೆ ಕೊಟ್ಟಿದ್ದ ಟೈಮ್ ಮುಗ್ದೋಗಿದ್ದರಿಂದ ನಾವು ಅಲ್ಲಿಂದ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕಾಗಿತ್ತು. ನಾವು ಹೋಗಿದ್ದ ನೆಕ್ಸ್ಟ್ ಡೆಸ್ಟಿನೇಷನ್ನೇ ಬ್ಲೈಂಡ್ ಸ್ಕೂಲ್. ನಮಗೆ ಆ ದೇವರು ಎಲ್ಲ ಕೊಟ್ಟಿದ್ರು. ನಾವು ಆ ದೇವ್ರ ಹತ್ರ ನೀನು ನಂಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಜಗಳ ಆಡೋದೇ ಜಾಸ್ತಿ ಆಗೋಗಿರುತ್ತೆ. ಅಂಥದ್ರಲ್ಲಿ ಈ ಮಕ್ಕಳನ್ನು ನೋಡಿ ನನಗೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಬ್ಯಾಂಕ್ ಮ್ಯಾನೇಜರ್ ಆಗ್ಬೋದಾ? ಅಲ್ಲ ಅವನೇ ಹೇಳಿ ಇವಾಗ ಹೇಳಪ್ಪ. ಆಗ್ಬೋದಾ? ಮೈಸೂರಿಗೆ ಅಂತ ಅಲ್ಲಿ ಅಡ್ವೈಸ್ ಮಾಡ್ಕೊಂಡ್ರೆ ಮುಂದೆ ನನ್ನ ಲೈಫ್ ತುಂಬಾ ಹಾರ್ಡ್ ಅಂತ. ಆದರೆ ಈ ಮಕ್ಕಳನ್ನೆಲ್ಲ ನೋಡಿ ನಾನು ಈ ಭೂಮಿಗೆ ಬರೋಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ, ಪುಣ್ಯ ಮಾಡಿದ್ದೀನಿ ಅಂತಲೇ ಅನ್ನಿಸ್ತು. ಮತ್ತೆ ಪುನಃ ಆ ದೇವ್ರ ಹತ್ರ ನಾನು ಯಾವ ಕೋರಿಕೆನೂ ಕೇಳ್ಕೋಬಾರ್ದು ಅಂತ ಈ ಮಕ್ಕಳೆಲ್ಲ ನನಗೆ ತೋರಿಸ್ಕೊಟ್ರು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮಾರಲ್ ಆಫ್ ದ ಸ್ಟೋರಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಟುಡೇಸ್ ಮಾರಲ್ ಆಫ್ ದ ಸ್ಟೋರಿ ಈಸ್, ಇರೋದ್ರಲ್ಲೇ ತೃಪ್ತಿ ಪಡ್ತಾ ಖುಷಿಯಾಗಿರಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್ ಬಾಯ್.